Hello everyone, I am Vinayak and I welcome you all to the Bold Learners YouTube ಚಾನಲ್. ಸೊ ಇದೀಗ ಮೈನಾರಿಟಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಥವಾ ಅಲ್ಪಸಂಖ್ಯಾತರ ವಿವಿಧ ವಸತಿ ಶಾಲೆಗಳಿಗೆ ಅಡ್ಮಿಷನ್ಗೆ ಸಂಬಂಧಿಸಿದಂತೆ 2026 ಹಾಗೂ 2027ನೇ ಸಾಲಿಗೆ ಎರಡನೇ ಆಯ್ಕೆ ಪಟ್ಟಿ ಬಿಡುಗಡೆಗೊಂಡಿದೆ. ಓಕೆ, ಸೊ ಇದರ ಮೊದಲನೇ ಆಯ್ಕೆ ಪಟ್ಟಿ 20 ಮೇ 2026 ಬಿಡುಗಡೆಗೊಂಡಿತ್ತು. ಓಕೆ, ಸೊ ಆವಾಗ ನಿಮ್ಮ ಲಿಸ್ಟನ್ನು ಹೇಗೆ ಚೆಕ್ ಮಾಡಿಕೊಳ್ಳುವುದು ಅಂತ ಈ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದೆ. ಅದಾದ ನಂತರ ನಿಮಗೆ ಮೊದಲನೇ ಲಿಸ್ಟ್ನಲ್ಲಿ ನಿಮಗೆ ಸಿಕ್ಕಿರುವಂತಹ ಶಾಲೆಯ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ಅಥವಾ ಏನಾದರೂ ಮಾರ್ಕ್ಸ್ ಎಂಟ್ರಿ ಏನು ಆಗಿತ್ತು ಅದರ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ಅಥವಾ ನಿಮ್ಮ ಹೆಸರಿನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದರೂ ಪರ್ಸ್ನಲ್ ಮಿಸ್ಟೇಕ್ ಆಗಿದ್ದರೆ ಆಕ್ಷೇಪಣೆಗಳು ಇದ್ದಲ್ಲಿ ಅವರು ಇಲಾಖೆಯವರು ನಿಮಗೆ ಒಂದು ಗೂಗಲ್ ಫಾರಮನ್ನು ತುಂಬಲಿಕ್ಕೆ ಬಿಟ್ಟಿದ್ದರು. ಓಕೆ, ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಹೇಳಿದರು. ಓಕೆ, ಸೊ ಅದನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಿಮಗೆ. ಸೊ ಇದೀಗ ಎರಡನೇ ಆಯ್ಕೆ ಪಟ್ಟಿ ಬಂದಿದೆ. ಓಕೆ, ಸೆಕೆಂಡ್ ಸೆಲೆಕ್ಷನ್ ಲಿಸ್ಟ್ ಅಂತ ಹೇಳ್ಬೋದು. ಸೊ ಅದನ್ನು ಹೇಗೆ ಚೆಕ್ ಮಾಡುವುದು ಅಂತ ನೋಡೋಣ. ಓಕೆ, ನಿಮ್ಮ ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಬ್ರೌಸರ್ ಯಾವುದಾದ್ರೂ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ DOM ಕರ್ನಾಟಕ ಅಂತ ಸರ್ಚ್ ಮಾಡಿ. ಓಕೆ, ಸೊ ಸರ್ಚ್ ಮಾಡಿದ ಮೇಲೆ ನಿಮಗೆ ಮೊದಲನೇ ಲಿಂಕ್ ಬರುತ್ತೆ DOM.karnataka.gov.in ಅಂತ, ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಸದ್ಯಕ್ಕೆ ನಿಮಗೆ ಈ ಪೇಜ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಅಂದರೆ ಎಲ್ಲ ಡೀಟೇಲ್ಸ್ ನಿಮಗೆ ಇಂಗ್ಲೀಷ್ನಲ್ಲಿ ಕಾಣಿಸ್ತಾ ಇದೆ. ಸೊ ಇದು ನಿಮಗೆ ಕನ್ನಡದಲ್ಲಿ ಕಾಣಬೇಕು ಅಂತಂದರೆ ಸೊ ಇಲ್ಲಿ ಮೇಲೆ ಏನು ಕನ್ನಡ ಅಂತ ಕಾಣ್ತಿದೆ ನೋಡಿ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನೋಡಿ ಈ ಒಂದು ಪೇಜ್ ನಿಮಗೆ ಎಲ್ಲ ಕನ್ನಡದಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ಈ ಒಂದು ಏನು ರಿಸಲ್ಟನ್ನು ನೀವು ಮೊಬೈಲ್ನಲ್ಲಿ ಚೆಕ್ ಮಾಡ್ತಾ ಇದ್ದರೆ ಇಲ್ಲಿ ಮೇಲ್ಗಡೆ 3 ಡಾಟ್ ಐಕಾನ್ ಇದೆ. ಓಕೆ, ಕ್ರೋಮ್ನಲ್ಲಿ ಓಪನ್ ಮಾಡಿದರೆ 3 ಡಾಟ್ ಐಕಾನ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಏನು ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ಇದರ ಮೇಲೆ ಈ ಒಂದು ಚೆಕ್ ಮಾರ್ಕನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಅದಾದ ನಂತರ ನಿಮ್ಮ ಮೊಬೈಲನ್ನು ಅಡ್ಡ ಹಿಡಿದುಕೊಳ್ಳಿ. ಓಕೆ, ಸೊ ಅದಾದ ಮೇಲೆ ಇಲ್ಲಿ ಏನು ಮತ್ತಷ್ಟು ಓದಿ ಅಂತ ಬರುತ್ತೆ ನೋಡಿ ನಿಮಗೆ. ಓಕೆ, ಸೊ ಈ ಮತ್ತಷ್ಟು ಓದಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇತ್ತೀಚಿನ ಸುದ್ದಿಗಳಲ್ಲಿ ಮೊದಲನೇದು ಬರುತ್ತೆ ಏನು 2026-27ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಡಿಯಲ್ಲಿ ಬರುವ ವಿವಿಧ ವಸತಿ ಶಾಲೆಗಳಿಗೆ 6ನೇ ತರಗತಿ ಪ್ರವೇಶಕ್ಕಾಗಿ ಎರಡನೇ ಆಯ್ಕೆ ಪಟ್ಟಿ ವೀಕ್ಷಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸೊ ನಾನು ಪ್ರತಿಯೊಂದನ್ನು ಎಲ್ಲಿ ಕ್ಲಿಕ್ ಮಾಡಬೇಕು ಅಂತ ಡೀಟೇಲ್ ಆಗಿ ಹೇಳ್ತೇನೆ. ಯಾಕೆ ಅಂತಂದರೆ ಪ್ರತಿಯೊಂದು ಸಲನೂ ರಿಸಲ್ಟ್ ಬಂದಾಗ ಸುಮಾರು ಒಂದು 50 ಮೆಸೇಜ್ ಬರುತ್ತೆ. ಏನಂತ ಅಂದರೆ ನಮಗೆ ರಿಸಲ್ಟನ್ನು ನೋಡಲಿಕ್ಕೆ ಬರ್ತಿಲ್ಲ ಅಂತ ಹೇಳಿ ಅವ್ರು ರೋಲ್ ನಂಬರ್ ಕಳಿಸ್ತಾರೆ, ನಮಗೆ ಚೆಕ್ ಮಾಡಲಿಕ್ಕೆ ಹೇಳ್ತಾರೆ. ಓಕೆ, ಸೊ ಅವಾಗ ನೋಡಿ ಈಗ 50 ವಿದ್ಯಾರ್ಥಿಗಳದ್ದು ನಾನು ಚೆಕ್ ಮಾಡ್ತಾ ಕೂತ್ಕೊಂಡ್ರೆ ಮಿನಿಮಮ್ ಒಂದು 2 ಅವರ್ಸ್ ಬೇಕು. ಓಕೆ, ಅವರಿಗೆ ಯಾವ ಕ್ಯಾಟಗರಿ ಇದೆ ಸೆಲೆಕ್ಟ್ ಆಗಿದೆ ಇಲ್ಲ ಹೊಳ್ಳಿ ಅವರಿಗೆ ರಿಪ್ಲೈ ಮಾಡಬೇಕು. ಸೊ ಇದು ಸ್ವಲ್ಪ ಭಾಳ ಟೈಮ್ ಕನ್ಸ್ಯೂಮ್ ಆಗ್ತಾಯಿದೆ. ಓಕೆ, ಸೊ ನಿಮಗೆ ರಿಸಲ್ಟನ್ನು ಚೆಕ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಯಾವುದಾದ್ರೂ ಗೊತ್ತಿರೋರಿಗೆ ಅಥವಾ ಕಾಲೇಜ್ ಏನು ಸ್ಟೂಡೆಂಟ್ಸ್ ಇರ್ತಾರೆ ಅವರಿಗೆ ತೋರಿಸಿ. ಓಕೆ, ಸೊ ಅದಾದಮೇಲೂ ನಿಮಗೆ ರಿಸಲ್ಟ್ ಚೆಕ್ ಮಾಡಲಿಕ್ಕೆ ಬರ್ತಿಲ್ಲ ಅಂದರೆ ಮಾತ್ರ ನಮ್ಮನ್ನು ಸಂಪರ್ಕ ಮಾಡಬೇಕು ನೀವು. ಓಕೆ, ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿದರೆ ನಿಮಗೆ ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜ್ ಸುಮಾರು 157ನೇ ಪೇಜು. ಓಕೆ, ಸೊ ಇಲ್ಲಿ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತಂದರೆ ಡಿಸ್ಟ್ರಿಕ್ಟ್ ಅಂದರೆ ಜಿಲ್ಲೆಗಳನ್ನ ಕೊಟ್ಟಿದ್ದಾರೆ. ಓಕೆ, ಕ್ಯಾಂಡಿಡೇಟ್ ನೇಮ್ ವಿದ್ಯಾರ್ಥಿಗಳ ಹೆಸರು, ಅವರ SATS ID ನಂಬರ್. ಓಕೆ, ಆಮೇಲೆ ಅವರ ರಿಲಿಜನ್ನು, ಆಮೇಲೆ ಅವರು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದಾರೆ ಅಲ್ಲಿ ಇದನ್ನು ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಅವರಿಗೆ ಯಾವ ಶಾಲೆ ಅಲೌಟ್ ಆಗಿದೆ, ಓಕೆ ಯಾವ ಶಾಲೆಗೆ ಅವರು ಸೆಲೆಕ್ಟ್ ಆಗಿದ್ದಾರೆ ಆ ಒಂದು ಲಿಸ್ಟ್ ಇದೆ. ಆಮೇಲೆ ಯಾವ ಕೆಟಗರಿ ಅಡಿಯಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ ಅದು ಸಹ ಇದೆ. ಓಕೆ, ಸೊ ಇದನ್ನು ನೀವು ಹೇಗೆ ಚೆಕ್ ಮಾಡಬೇಕು ನೋಡಿ. ಮೊದಲನೇದಾಗಿ ನಿಮ್ಮ ಡಿಸ್ಟ್ರಿಕ್ಕನ್ನು ನೋಡ್ಕೊಳ್ಬೇಕು ನೀವು. ಓಕೆ, ಸೊ ಈ ಪೇಜನ್ನು ನಿಮಗೆ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ ಏನು 3 ಡಾಟ್ ಐಕಾನ್ ಇದೆ ನೋಡಿ, ಇದರ ಮೇಲೇ ಮತ್ತೆ ಕ್ಲಿಕ್ ಮಾಡ್ಕೊಳ್ಳೋಣ. ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಪ್ರಿಂಟ್ ಅಂತ ಬರುತ್ತೆ. ಓಕೆ, ಪ್ರಿಂಟ್ ಅಂತ ಬರುತ್ತೆ. ಇದಾದಮೇಲೆ ಇಲ್ಲಿ ಮೇಲ್ಗಡೆ PDF ಅಂತ ಬರುತ್ತೆ. ಓಕೆ, ಸೊ ಈ PDF ಆಮೇಲೆ ಇದನ್ನು ನಿಮ್ಮ ಮೊಬೈಲ್ನಲ್ಲಿ ಯಾವ ಲೊಕೇಶನಲ್ಲಿ ನೀವು ಸೇವ್ ಮಾಡಬೇಕು ಅಲ್ಲಿ ಮೇಲೆ ಕ್ಲಿಕ್ ಮಾಡಿ. ಸದ್ಯಕ್ಕೆ ನಾನು ಇಲ್ಲಿ ಡೌನ್ಲೋಡ್ನಲ್ಲಿ ಕ್ಲಿಕ್ ಮಾಡ್ತೇನೆ, ಆಮೇಲೆ ಡನ್ ಮೇಲೆ ಕೊಡ್ತೇನೆ. ಸೊ ಇದೀಗ ಡೌನ್ಲೋಡ್ ಫೋಲ್ಡರಲ್ಲಿ ನಮ್ಮ ಮೊಬೈಲ್ನಲ್ಲಿ ಅದು ಸೇವ್ ಆಗಿದೆ. ಓಕೆ,
ಸೊ ಇದು ಈ ಮೆಥಡು ಯಾರ ಮೊಬೈಲ್ನಲ್ಲಿ PDF ಡೌನ್ಲೋಡ್ ಆಗೋದಿಲ್ಲ, ಸೊ ಅವರಿಗೆ ಇದು. ಓಕೆ, ಸೊ ಇದೀಗ ನಮ್ಮ ಮೊಬೈಲ್ನಲ್ಲಿ ಅದನ್ನು ಓಪನ್ ಮಾಡ್ತೇನೆ ನಾನು. ಮೈ ಫೈಲ್ಸ್, ಆಮೇಲೆ ಡೌನ್ಲೋಡ್ಸ್. ಓಕೆ, ಸೊ ಈ ಒಂದು ಸೆಕೆಂಡ್ ರೌಂಡ್ ಅಂತ ಇದು ಇಲ್ಲಿ ಇದೆ ನೋಡಿ, ಮೊದಲನೇ ಫೈಲು. ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಮತ್ತೆ ಮೋರ್ ಅಂತ ಬರುತ್ತೆ, ಓಪನ್ ವಿತ್ ಗೂಗಲ್ ಡ್ರೈವ್. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಈಗ ಯಾಕೆ ನಾನು ಗೂಗಲ್ ಡ್ರೈವ್ನಲ್ಲಿ ಓಪನ್ ಮಾಡಿಕೊಂಡೆ ಅಂತಂದರೆ ಇಲ್ಲಿ ಸರ್ಚ್ ಮಾಡಲಿಕ್ಕೆ ನಮಗೆ ಆಪ್ಷನ್ ಸಿಗುತ್ತೆ. ಓಕೆ, ಸೊ ಸದ್ಯಕ್ಕೆ ನಾನೀಗ ಒಬ್ಬ ವಿದ್ಯಾರ್ಥಿಯದ್ದು SATS ID ಸರ್ಚ್ ಮಾಡ್ತೇನೆ. ಹೇಗೆ, ಇಲ್ಲಿ ಮೇಲ್ಗಡೆ ಏನು ಒಂದು ನಿಮಿಷ, ಇಲ್ಲಿ ಮೇಲ್ಗಡೆ ಸರ್ಚ್ ಐಕಾನ್ ಇರುತ್ತೆ ನೋಡಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಕ್ಲಿಕ್ ಮಾಡಿ ಈಗ ಸದ್ಯಕ್ಕೆ ಒಬ್ಬ ವಿದ್ಯಾರ್ಥಿಯದ್ದು ಹಾಗೆ ಎಕ್ಸಾಂಪಲ್ಗೆ SATS IDಯನ್ನು ಸರ್ಚ್ ಮಾಡ್ತೀನಿ ನಾನು. 211369 ಈ ರೀತಿಯಾಗಿ ಒಂದು SATS IDಯನ್ನು ಏನು ಹಾಗೆ ಸರ್ಚ್ ಮಾಡಿದೆ ನಾನು. ಇಲ್ಲಿ ನೋಡಿ ನಮಗೆ ಇಲ್ಲಿ ಸಿಗುತ್ತೆ. ಓಕೆ, ಸೊ ಈ ರೀತಿಯಾಗಿ ಸರ್ಚ್ ಮಾಡಿ ನಿಮಗೆ ಒಮ್ಮೆಲೆ ಕೊಟ್ಬಿಡುತ್ತೆ. ಓಕೆ, ಸೊ ಅವಾಗ ನೀವೇನು ಮಾಡ್ಬೋದು, ಆ ವಿದ್ಯಾರ್ಥಿ ಯಾವ ಶಾಲೆಗೆ ಸೆಲೆಕ್ಟ್ ಆಗಿದ್ದಾನೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ರೆಸಿಡೆನ್ಷಿಯಲ್ ಸ್ಕೂಲ್. ಓಕೆ, ಯಾವ ಕ್ಯಾಟಗರಿಯಲ್ಲಿ, 3Bಯಲ್ಲಿ. ಓಕೆ, ಸೊ ಈ ರೀತಿಯಾಗಿ ನಿಮಗೆ ನೀವು SATS ID ಆದರೂ ಸರ್ಚ್ ಮಾಡ್ಬೋದು, ಅಥವಾ ಕ್ಯಾಂಡಿಡೇಟ್ ನೇಮ್ ಆದರೂ ಸರ್ಚ್ ಮಾಡ್ಬೋದು. ಓಕೆ, ಅಥವಾ ಜಿಲ್ಲೆಯ ಮುಖಾಂತರ ಒಂದು ಸರ್ಚ್ ಮಾಡ್ಬೋದು. ಬೆಟರ್ ಏನಂತಂದರೆ SATS ID ಅಂದ್ರೇನು, ನಿಮ್ಮ SATS ID ಎಲ್ಲಿ ಸಿಗುತ್ತೆ ನಿಮಗೆ, ಮಗು ಏನು ಶಾಲೆಗೆ ಹೋಗ್ತಿರತ್ತಲ್ವ ಆ ಒಂದು ಶಾಲೆಯ ಐಡೆಂಟಿಟಿ ಕಾರ್ಡ್ ಇರುತ್ತೆ, ಹೌದಾ, ದಿನಾಲು ಕುರಳಿಗೆ ಹಾಕ್ಕೊಂಡು ಹೋಗ್ತಾರೆ, ಅದರಲ್ಲಿ ಸಹ ಪ್ರಿಂಟ್ ಮಾಡಿರ್ತಾರೆ, ಅಥವಾ ಈಗ ಎಕ್ಸಾಮ್ ಕಟ್ಟಿರ್ತೀರಾ ಅದರ ಹಾಲ್ ಟಿಕೆಟ್ನಲ್ಲಿ ಇರುತ್ತೆ. ಈ ರೀತಿಯಾಗಿ ನೀವು ಸರ್ಚ್ ಮಾಡ್ಕೊಳ್ಬೇಕು. ಓಕೆ, ಸೊ ಎಷ್ಟು ಅಂಕಗಳು ಎಲ್ಲ ಕೊಟ್ಟಿದ್ದಾರೆ ನೋಡಿರಿ. ಇದು ಮೈನಾರಿಟಿ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲು. ಓಕೆ, ಬೀಳಗಿ. ಆಮೇಲೆ ಇದೆಲ್ಲ ಬೀಳಗಿ ಇದೆ. ಆಮೇಲೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಸ್ಕೂಲ್ ಇದೆ. APJ ಅಬ್ದುಲ್ ಕಲಾಂ ಸ್ಕೂಲ್. ಓಕೆ, ಇದಂತೂ ವೆರಿ ಬೆಸ್ಟ್ ಸ್ಕೂಲ್. ಇದರಲ್ಲಿ ಯಾರು ಸೆಲೆಕ್ಟ್ ಆಗಿದ್ದೀರಾ ತಪ್ಪದೇ ಅಡ್ಮಿಷನ್ ಮಾಡಿಸಿ. ಓಕೆ, ಸೊ ಈ ರೀತಿಯಾಗಿ ನಿಮ್ಮ ರಿಸಲ್ಟನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಓಕೆ, ಸೊ ಇದೇ ರೀತಿಯಾದಂತಹ ಮಾಹಿತಿಗಳು ನಿಮಗೆ ಆದಷ್ಟು ಬೇಗ ತಲುಪಬೇಕು ಅಂತಂದರೆ ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಅದರ QR ಕೋಡ್ ಇದು, ಇದನ್ನು ಸ್ಕ್ಯಾನ್ ಮಾಡಿ ಸೇರ್ಬೋದು ನೀವು. ಒಂದು ವೇಳೆ ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಈ ಒಂದು ವಾಟ್ಸಪ್ ನಂಬರ್ ಏನಿದೆ ಇದಕ್ಕೆ ವಾಟ್ಸಪ್ನಲ್ಲಿ ಗ್ರೂಪ್ ಅಂತ ಮೆಸೇಜ್ ಮಾಡಿ. ಓಕೆ, ಆಮೇಲೆ ಇನ್ನೊಂದು, ಯಾರೆಲ್ಲ ಈ ಒಂದು ಪರೀಕ್ಷೆಗೆ ಅಂದರೆ 2ನೇ ಲಿಸ್ಟ್ನಲ್ಲಿ ಆಯ್ಕೆಗೊಂಡಿದ್ದೀರಾ, ಸೊ ಅವರು ಏನೆಲ್ಲ ಡಾಕ್ಯುಮೆಂಟ್ಸ್ ಒಯ್ಯಬೇಕು ಅಂತಂದರೆ ಈ ಒಂದು ಸ್ಕ್ರೀನ್ ಮೇಲೆ ಏನೆಲ್ಲ ನಿಮಗೆ ಡಾಕ್ಯುಮೆಂಟ್ಸ್ ಸಿಗ್ತಾ ಇದೆ, ಇದರದ್ದು 2 ರಿಂದ 3 ಜೆರಾಕ್ಸು ತೆಗೆದುಕೊಂಡು ಹೋಗಿ, ಆಮೇಲೆ ಒರಿಜಿನಲ್ ಸಹ ತೆಗೆದುಕೊಂಡು ಹೋಗಿ ಅವರು ಒಂದು ಸಲ ವೆರಿಫೈ ಮಾಡಿ ಆ ನಂತರ ನಿಮಗೆ ಒರಿಜಿನಲ್ ಎಲ್ಲ ವಾಪಸ್ ನಿಮಗೆ ಕೊಡ್ತಾರೆ. ಓಕೆ, ಜೆರಾಕ್ಸ್ನವರು ಇಟ್ಕೊತಾರೆ. ಇಲ್ಲಿ ಮೇಲ್ಗಡೆ ಏನು ಆದರ್ಶ ವಿದ್ಯಾಲಯ ಅಂತ ಇದೆ, ಯೂಶ್ವಲಿ ಎಲ್ಲ ಸ್ಕೂಲ್ಗಳಿಗೂ ಇದೇ ಡಾಕ್ಯುಮೆಂಟ್ ಬೇಕಾಗುತ್ತೆ. ಹಾಗೆ ಆದ ಕಾರಣ ಈ ಒಂದು ಪೇಜನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಓಕೆ, ಆಮೇಲೆ ನಿನ್ನೆ EMRS ಅಂದರೆ ಏಕಲವ್ಯ ಮಾದರಿ ವಸತಿ ಶಾಲೆ ಏನಿದೆ, ಸೊ ಅದರ ಸೆಕೆಂಡ್ ಲಿಸ್ಟ್ ಸಹ ಬಂದಿದೆ. ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆ ಒಂದು ವಿಡಿಯೋ ವೀಕ್ಷಣೆ ಮಾಡಿ ನಿಮ್ಮ ಮಗು ಅದಕ್ಕೆ ಸೆಲೆಕ್ಟ್ ಆಗಿದ್ದೇನೆ ಎಲ್ಲೋ ನೋಡ್ಕೊಳ್ಬೋದು. ಓಕೆ, ಅದಾದ ನಂತರ ಈಗ ಯಾರೆಲ್ಲ ವಿದ್ಯಾರ್ಥಿಗಳು 4ನೇ ತರಗತಿ ಹಾಗೂ 5ನೇ ತರಗತಿಯಲ್ಲಿ ಇದ್ದೀರಾ, ಸೊ ಅವರಿಗೋಸ್ಕರ ನವೋದಯ ಪ್ರಿಪ್ರೇಷನ್ ಕ್ಲಾಸಸ್ಗಳನ್ನ ಈಗಲಿಂದಲೇ ನಾವು ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ವಿಡಿಯೋಗಳಿರ್ತವೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು 4 ಹಾಗೂ 5ನೇ ತರಗತಿಯಲ್ಲಿ ಇದ್ದಾರೆ, ಸೊ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ಆಮೇಲೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ದ ಬೋಲ್ಡ್ ಲರ್ನರ್ಸ್ 25 ಅಂತ ಯೂಸರ್ ID, ಅಥವಾ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ನಿಮಗೆ ಈ ಒಂದು ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ಬೋದು. ಅಲ್ಲಿ ಸಹ ಬೇರೆ ಬೇರೆ ಆದಂತಹ ಮಾಹಿತಿಗಳು, ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಮಾಹಿತಿಗಳು ನಿಮಗೆ ಸಿಗ್ತವೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.